ಬಾಲ ಇಲ್ಲದ ಹಲ್ಲಿ ನೋಡಿದ್ರೆ ಒಳ್ಳೆಯದ? ಹಲ್ಲಿ ಯಾವ ಭಾಗಕ್ಕೆ ಶುಭ ಸೂಚನೆ, ಯಾವ ಭಾಗಕ್ಕೆ ಅಶುಭ? ಹಿಂದೂ ಸಂಪ್ರದಾಯದಲ್ಲಿ ಜ್ಯೋತಿಷದ ಪ್ರಕಾರ ಪುರುಷ ಅಥವಾ ಮಹಿಳೆಯ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನು ಅರ್ಥ ಎಂದು ಹೇಳಲಾಗಿದೆ. ಇದರ ನಂಬಿಕೆ ಹಾಗೂ ಅಪನಂಬಿಕೆ ಅವರವರಿಗೆ ಬಿಟ್ಟದ್ದು. ಆದರೂ ನಮ್ಮ ಶಾಸ್ತ್ರದ ಪ್ರಕಾರ ಏನು ಹೇಳುತ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಕೇರಳ ಭಾರತ ಪ್ರಸಿದ್ಧ ಜ್ಯೋತಿಷರು ಶ್ರೀ ಜಗನ್ನಾಥ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9840649497. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪುರುಷರು ಹಾಗೂ ಮಹಿಳೆಯರ ದೇಹ ಯಾವ ಭಾಗದಲ್ಲಿ ಬಿದ್ದರೆ ಏನರ್ಥ, ಯಾವುದು ಶುಭ ಯಾವುದು ಅಶುಭ ಮುಂದೆ ನೋಡೋಣ. ಮನೆಯಲ್ಲಿ ಹಲ್ಲಿ ಅಥವಾ ಪಲ್ಲಿ ಇರುವುದು ಸಾಮಾನ್ಯ. ಎಲ್ಲೋ ಕೆಲವೊಂದು ಮನೆಗಳಲ್ಲಿ ಮಾತ್ರ ಇರುವುದಿಲ್ಲ. ಈ ಪಲ್ಲಿ ಶಕುನಗಳನ್ನು ಹೇಳುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಲ್ಲಿ ಮೈ ಮೇಲೆ ಬಿದ್ದರೆ ಅದಕ್ಕೂ ಅರ್ಥವಿದೆ. ಹಾಗೆಯೇ ಮನೆಯಲ್ಲಿ ಬಾಲ ಇಲ್ಲದ ಹಲ್ಲಿ ಮನೆಯಲ್ಲಿ ಇದ್ದರೆ ಅದಕ್ಕೊಂದು ಅರ್ಥವಿದೆ. ಆ ಅರ್ಥವೇನು ಎಂಬುದು ಇಲ್ಲಿದೆ. ಹಲ್ಲಿ ಎಂದರೆ ಎಲ್ಲರಿಗೂ ಭಯವಾಗುತ್ತದೆ. ಮನೆಯ ಗೋಡೆಯ ಮೇಲೆ ಹಲ್ಲಿ ಕಂಡರೆ ಮರುದೂರ ಓಡುವ ಜನರಿದ್ದಾರೆ. ಆದರೆ ಶಕುನಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಲ್ಲಿ ಇದ್ದರೆ ಅದು ಶುಭ ಎನ್ನಲಾಗುತ್ತದೆ. ಆದರೆ ಅದರಲ್ಲೂ ಅನೇಕ ನಿಯಮಗಳಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಲ್ಲಿಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಹಲ್ಲಿಗಳು ನಮ್ಮ ಹಣೆಯ ಬರಹವನ್ನು ನಿರ್ಧಾರ ಮಾಡುತ್ತದೆ ಎನ್ನಲಾಗುತ್ತದೆ. ಮನೆಯಲ್ಲಿ ಹಲ್ಲಿ ಓಡಾಡುತ್ತಿದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಿರುತ್ತದೆ ಎಂದರ್ಥವಂತೆ. ಆದರೆ ಕೆಲವೊಮ್ಮೆ ಮನೆಯಲ್ಲಿ ಬಾಲ ಇಲ್ಲದ ಹಲ್ಲಿಗಳು ಓಡಾಡುತ್ತವೆ. ಇದನ್ನು ನೋಡಿ ನಮಗೆ ಗೊಂದಲವಾಗುತ್ತದೆ. ಈ ಬಾಲ ಇಲ್ಲದ ಹಲ್ಲಿಗಳನ್ನು ನೋಡಿದರೆ ಒಳ್ಳೆಯದಾಗುತ್ತೆಯೋ ಅಥವಾ ಕೆಟ್ಟದ್ದಾಗುತ್ತೆಯೋ ಎಂಬುದು ಇಲ್ಲಿದೆ. ಹಲ್ಲಿ ಸಾಮಾನ್ಯವಾಗಿ ಕಾಣಿಸಿದರೆ ಅದರಿಂದ ಒಳ್ಳೆಯದಾಗುತ್ತದೆ. ಅದರಲ್ಲೂ 3 ಹಲ್ಲಿಗಳು ಒಟ್ಟಿಗೆ ಕಾಣಿಸಿದರೆ ಬಹಳ ಶುಭವಂತೆ. ಇದರಿಂದ ನಮಗೆ ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ವಿಜ್ಞಾನದ ಪ್ರಕಾರ ಹಲ್ಲಿಗಳ ಬಾಲ ಕಟ್ಟಾಗುವುದು ಸಾಮಾನ್ಯ. ಶತ್ರುಗಳು ಅಂದರೆ ಇತರ ಕೀಟಗಳು ಹಲ್ಲಿಯ ಮೇಲೆ ಆಕ್ರಮಣ ಮಾಡಿದಾಗ ಅದರ ಬಾಲ ಕಟ್ಟಾಗುತ್ತದೆ. ಆದರೆ ಈ ಬಾಲಗಳು ಕಾಲಕ್ರಮೇಣ ಬೆಳೆಯುತ್ತದೆ. ಹಾಗಾಗಿ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಆದರೆ ಈ ಹಲ್ಲಿಗಳು ಎಂದಿಗೂ ಬೆನ್ನಿನ ಮೇಲೆ ಬೀಳಬಾರದು ಎನ್ನಲಾಗುತ್ತದೆ. ಈ ರೀತಿ ಬಿದ್ದರೆ ಅದು ಸಾವಿನ ಸೂಚೆಯಂತೆ. ಅಲ್ಲದೆ ಇದು ಉಗುರುಗಳಿಗೆ ತಾಗಿದರೆ ಮನೆಯಲ್ಲಿ ಪದೇ ಪದೇ ಸಣ್ಣ ವಿಚಾರಕ್ಕೂ ಜಗಳ ಆಗುವ ಸಾಧ್ಯತೆ ಇರುತ್ತದೆ. ಆದರೆ ಮನೆಯಲ್ಲಿ ಹಲ್ಲು ಸತ್ತು ಬಿದ್ದರೆ ಶುಭವಲ್ಲ. ಇನ್ನು ಹೊಸ ಮನೆ ಅಥವಾ ಅಂಗಡಿಯಲ್ಲಿ ಸತ್ತ ಹಲ್ಲಿ ಕಂಡರೆ ಎಚ್ಚರಿಕೆ ಅಗತ್ಯ. ಇದರ ಅರ್ಥ ಹಿರಿಯರ ಆರೋಗ್ಯ ಹಾಳಾಗುತ್ತದೆ ಎಂದು ಅರ್ಥವಂತೆ. 1. ಹಲ್ಲಿಯು ಪುರುಷನ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನರ್ಥ? ತಲೆಯ ಮೇಲೆ ಬಿದ್ದರೆ ಏನೋ ಜಗಳ, ಕಲಹ ಅಥವಾ ಮನಸ್ತಾಪ ಆಗುವ ಸಾಧ್ಯತೆ ಇದೆ ಎಂದರ್ಥ. ತಲೆಯ ಮೇಲೆ ಬಿದ್ದರೆ ಸಾವಿನ ಭಯ ಕಾಡುತ್ತದೆ. ಕನಸಿನಲ್ಲಿ ಬಿದ್ದರೆ ನಾವು ಮಲಗಿದ್ದಾಗ ಕನಸು ಕಾಣುವ ವೇಳೆ ಹಲ್ಲಿ ಬಿದ್ದರೆ ಅಧಿಕಾರ ಅಥವಾ ನಮ್ಮ ಆಳ್ವಿಕೆಯನ್ನು ಕಳೆದುಕೊಳ್ಳುವುದನ್ನು ಸೂಚಿಸುತ್ತದೆ. ಮುಖದ ಮೇಲೆ ಬಿದ್ದರೆ ಹಣದ ಲಾಭವನ್ನು ಸೂಚಿಸುತ್ತದೆ. ಎಡಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಶುಭ ಸುದ್ದಿ ಕಾದಿದೆ. ಬಲಗಡೆಯ ಕಣ್ಣಿನ ಮೇಲೆ ಬಿದ್ದರೆ ಸೋಲು, ವಿಫಲ ಪ್ರಯತ್ನ, ಏನನ್ನೋ ಕಳೆದುಕೊಳ್ಳುವುದು ಸೂಚಿಸುತ್ತದೆ. ಹಣೆಯ ಮೇಲೆ ಹಲ್ಲಿ ಬಿದ್ದರೆ ಯಾವುದಲ್ಲೂ ಆಸಕ್ತಿ ಇರುವುದಿಲ್ಲ ಹಾಗೂ ನಮ್ಮ ಪ್ರೀತಿ ಪಾತ್ರರಿಂದ ದೂರಾಗುವುದನ್ನು ಸೂಚಿಸುತ್ತದೆ. ಬಲಕೆನ್ನೆಯ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಯಾವುದೋ ದುರ್ವಾರ್ತೆ ಕಾದಿದೆ ಎಂದರ್ಥ. ಎಡಕಿವಿಯ ಮೇಲೆ ಬಿದ್ದರೆ ಲಾಭ ಹಾಗೂ ಸಾಕಷ್ಟು ಹಣ ನಿಮ್ಮದಾಗುತ್ತದೆ. ಕೈ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಅಥವಾ ವಿಫಲತೆಯನ್ನು ಸೂಚಿಸುತ್ತದೆ. ಮೊಣಕೈ ಮೇಲೆ ಹಲ್ಲಿ ಬಿದ್ದರೆ ಸೌಂದರ್ಯತ್ವ ಅಥವಾ ಉತ್ತಮ ಬದಲಾವಣೆಯನ್ನು ಸೂಚಿಸುತ್ತದೆ. ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸೂಚನೆ ಇದಾಗಿದೆ. ನಮ್ಮ ಬಲಗೈ ಮೇಲೆ ಬಿದ್ದರೆ ಸಮಸ್ಯೆ ಎದುರಾಗಬಹುದು, ಪರಿಸ್ಥಿತಿ ಬಿಗಡಾಯಿಸಬಹುದು ಎಂದರ್ಥ. ನಿಮ್ಮ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ನಾಚಿಕೆ ಆಗುವಂತ ಸಂದರ್ಭ ಎದುರಾಗುತ್ತದೆ. ತೊಡೆಯ ಮೇಲೆ ಬಿದ್ದರೆ ಬಟ್ಟೆ ಕಳೆದು ಹೋಗುವ ಅಥವಾ ಹಾಳಾಗುವ ಸೂಚನೆ ಇದಾಗಿದೆ. ಮೀಸೆಯ ಮೇಲೆ ಬಿದ್ದರೆ ಕೆಲವು ಕಷ್ಟಕರ ಸಂದರ್ಭ ಹಾಗೂ
ಪರಿಸ್ಥಿತಿಗಳು ಎದುರಾಗುತ್ತವೆ ಎಂದರ್ಥ. ಕಾಲು, ಕಾಲಿನ ಮೇಲೆ ಹಲ್ಲಿ ಬಿದ್ದರೆ ಕಷ್ಟದ ಅಥವಾ ಸಮಸ್ಯಾತ್ಮಕ ಪರಿಸ್ಥಿತಿಗಳು ಮುಂದೆ ಎದುರಾಗಲಿವೆ ಎಂದರ್ಥ. ಕಾಲಿನ ಹಿಂಭಾಗ, ಕಾಲಿನ ಹಿಂಭಾಗದಲ್ಲಿ ಹಲ್ಲಿ ಬಿದ್ದರೆ ಪ್ರವಾಸಕ್ಕೆ ಅಥವಾ ಪ್ರಯಾಣಕ್ಕೆ ಸಿದ್ಧರಾಗಿರಿ ಎಂದರ್ಥ. ಪಾದ, ಪಾದದ ಮೇಲೆ ಹಲ್ಲಿ ಬಿದ್ದರೆ ಇದು ಅನಾರೋಗ್ಯದ ಮುನ್ಸೂಚನೆ. 2. ಮಹಿಳೆಯರ ದೇಹದ ಯಾವ ಭಾಗದಲ್ಲಿ ಹಲ್ಲಿ ಬಿದ್ದರೆ ಏನರ್ಥ? ತಲೆ, ತಲೆಯ ಮೇಲೆ ಹಲ್ಲಿ ಬಿದ್ದರೆ ಸಾವಿನ ಭಯ ಕಾಡುತ್ತದೆ. ತಲೆ ಕೂದಲ ಮೇಲೆ, ಹೆಂಗಸರ ತಲೆ ಕೂದಲ ಮೇಲೆ ಹಲ್ಲಿ ಬಿದ್ದರೆ ಅನಾರೋಗ್ಯದ ಮುನ್ಸೂಚನೆ. ಕಣ್ಣು, ಎಡಗಣ್ಣು, ಎಡಕಣ್ಣಿನ ಮೇಲೆ ಬಿದ್ದರೆ ನಿಮ್ಮ ಪತಿ ಅಥವಾ ಪ್ರೇಮಿಯಿಂದ ಹೆಚ್ಚು ಪ್ರೀತಿ ನಿಮ್ಮದಾಗುತ್ತದೆ. ಬಲಗಣ್ಣು, ಬಲಗಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ಮಾನಸಿಕ ಒತ್ತಡ ನಿಮ್ಮದಾಗುತ್ತದೆ. ಬಲಕೆನ್ನೆ, ಬಲಕೆನ್ನೆಯ ಮೇಲೆ ಹಲ್ಲಿ ಬಿದ್ದರೆ ಶುಭ ಸಂಕೇತವಾಗಿದ್ದು ನೀವು ಗಂಡು ಮಗುವಿನ ತಾಯಿ ಆಗುತ್ತೀರಿ ಎಂದರ್ಥ. ಬಲಕಿವಿಯ ಮೇಲ್ಭಾಗ, ಬಲಕಿವಿಯ ಮೇಲ್ಭಾಗದಲ್ಲಿ ಹಲ್ಲಿ ಬಿದ್ದರೆ ಹಣದ ಲಾಭ ನಿಮಗೆ ಎಂದರ್ಥ. ತುಟಿಯ ಮೇಲೆ, ತುಟಿಯ ಮೇಲೆ ಹಲ್ಲಿ ಬಿದ್ದರೆ ಜಗಳಕ್ಕೆ ಸಿದ್ಧರಾಗಿರಿ ಎಂದರ್ಥ. ತುಟಿಯ ಕೆಳಗೆ, ತುಟಿಯ ಕೆಳಗೆ ಹಲ್ಲಿ ಬಿದ್ದರೆ ನಿಮಗೆ ಹೊಸ ವಸ್ತು ಸಿಗುತ್ತದೆ ಎಂದರ್ಥ. 2 ತುಟಿ, ನಿಮ್ಮ 2 ತುಟಿಗಳ ಮೇಲೆ ಹಲ್ಲಿ ಬಿದ್ದರೆ ಜಗಳ ಅಥವಾ ಕಲಹ ಎದುರಾಗಬಹುದು ಎಂದರ್ಥ. ಹಿಂಭಾಗ, ದೇಹದ ಹಿಂಭಾಗದ ಮೇಲೆ ಹಲ್ಲಿ ಬಿದ್ದರೆ ಸಾವಿನ ಸುದ್ದಿ ನಿಮ್ಮದಾಗಬಹುದು ಎಂದರ್ಥ. ಕೈ, ಕೈಗಳ ಮೇಲೆ ಹಲ್ಲಿ ಬಿದ್ದರೆ ಆರ್ಥಿಕ ಲಾಭ ಇದೆ ಎಂದು ಅರ್ಥ. ಉಗುರು, ನಿಮ್ಮ ಉಗುರುಗಳ ಮೇಲೆ ಹಲ್ಲಿ ಬಿದ್ದರೆ ಜಗಳ ಅಥವಾ ವಾದ ವಿವಾದಗಳ ಸೂಚನೆ ಇದಾಗಿದೆ. ಎಡಕೈ, ನಿಮ್ಮ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಮಾನಸಿಕ ಒತ್ತಡ ಎದುರಾಗುತ್ತದೆ ಎಂಬುದರ ಸೂಚನೆ ಇದಾಗಿದೆ. ಬೆರಳು, ನಿಮ್ಮ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಆಭರಣಗಳು ಸಿಗುತ್ತದೆ ಎಂದರ್ಥ. ಬಲಗೈ, ಬಲಗೈ ಮುಂಗೈ ಮೇಲೆ ಹಲ್ಲಿ ಬಿದ್ದರೆ ರೊಮ್ಯಾನ್ಸ್, ಪ್ರೀತಿ, ಪ್ರೇಮ, ಪ್ರಯಾಣದ ಸಂದರ್ಭ ಮುಂದೆ ಇದೆ ಎಂಬ ಸೂಚನೆಯಾಗಿದೆ. ಭುಜ, ಭುಜಗಳ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಆಭರಣ, ಒಡವೆಗಳು ಮುಂದೆ ಸಿಗಲಿದೆ ಎಂದರ್ಥ. ಕಾಲು, ತೊಡೆ, ತೊಡೆಯ ಮೇಲೆ ಹಲ್ಲಿ ಬಿದ್ದರೆ ನೀವು ರೊಮ್ಯಾನ್ಸ್, ಪ್ರೀತಿ, ಪ್ರೇಮ, ಪಯಣವನ್ನು ಬಯಸುತ್ತಿದ್ದೀರಿ ಎಂದರ್ಥ. ಮೊಣಕಾಲು, ಮೊಣಕಾಲಿನ ಮೇಲೆ ಹಲ್ಲಿ ಬಿದ್ದರೆ ಪ್ರೀತಿ, ಒಲವು ಮತ್ತು ಆತ್ಮೀಯತೆಯ ಸಂಕೇತ ಇದಾಗಿದೆ. ಪಾದ, ಪಾದದ ಮೇಲೆ ಹಲ್ಲಿ ಬಿದ್ದರೆ ಸಮಸ್ಯೆ ಅಥವಾ ಗೊಂದಲದ ಸಂಕೇತವಾಗಿದೆ. ಕಾಲಿನ ಹಿಂಭಾಗ, ಕಾಲಿನ ಹಿಂಭಾಗ ಬಿದ್ದರೆ ನೆಂಟರು, ಸಂಬಂಧಿಕರು ಅಥವಾ ಸ್ನೇಹಿತರು ಮನೆಗೆ ಬರುವ ಸೂಚನೆ ಇದಾಗಿದೆ. ಬಲಗಾಲು, ಬಲಗಾಲಿನ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಸೋಲು ಅಥವಾ ನಷ್ಟ ಆಗುವ ಸಾಧ್ಯತೆ ಇದೆ. ಕಾಲ್ಬೆರಳು, ಕಾಲಿನ ಬೆರಳಿನ ಮೇಲೆ ಹಲ್ಲಿ ಬಿದ್ದರೆ ಗಂಡು ಮಗು ಜನಿಸುತ್ತದೆ ಎಂದರ್ಥ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.